ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪವಿತ್ರ ಗೌಡಗೆ ಚಾಟ್ ಮಾಡಿದ್ದ ರೇಣುಕಾಸ್ವಾಮಿ ಅನ್ನುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರೋದು. ಆದರೆ ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಖಾತೆಯನ್ನ ಇದೀಗ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಎರಡನ್ನೂ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಈಗ ಪೊಲೀಸರು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಗಳೇನು? ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದ, ಪವಿತ್ರ ಗೌಡಗೆ ಯಾವಾಗೆಲ್ಲ ಮೆಸೇಜ್ ಮಾಡಿದ್ದ, ಯಾವ ರೀತಿಯೆಲ್ಲ ಮೆಸೇಜ್ ಮಾಡಿದ್ದ, ಇದಕ್ಕೆ ಪವಿತ್ರ ಗೌಡ ಇಂದ ರೆಸ್ಪಾನ್ಸ್ ಏನ್ ಬರ್ತಾ ಇತ್ತು, ಮತ್ತು ಆತನನ್ನ ಟ್ರ್ಯಾಕ್ ಮಾಡ್ಲಿಕ್ಕಾಗಿ ಬೇರೆ ಬೇರೆ ನಕಲಿ ಖಾತೆಗಳು ಸೃಷ್ಟಿಯಾಗೋ ಮೂಲಕವಾಗಿ ಆತನ ಜೊತೆಗೆ ಚಾಟ್ ಮಾಡಲಾಗಿತ್ತ, ಇದೆಲ್ಲವೂ ಕೂಡ ಈ ರಿಟ್ರೀವ್ ವೇಳೆ ಬಯಲಾಗಿದೆ. ರೇಣುಕಾ ಇನ್ಸ್ಟಾದಲ್ಲಿ ಸಿಕ್ಕಿದ್ದೇನು ಹಾಗಾದ್ರೆ? ಪವಿತ್ರ ಗೌಡ ಬಿಟ್ಟು ಯಾರಿಗೆಲ್ಲ ರೇಣುಕಾಸ್ವಾಮಿ ಸಂದೇಶವನ್ನ ರವಾನಿಸಿದ್ದ, ನಕಲಿ ಖಾತೆ ಸೃಷ್ಟಿಸಿ ರೇಣುಕಾಗೆ ಚಾಟ್ ಮಾಡಿದ ಯಾರ್ಯಾರು ಅನ್ನೋ ಅಂಶವೂ ಕೂಡ ಈ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ನ ರಿಟ್ರೀವ್ ವೇಳೆಯಲ್ಲಿ ಪತ್ತೆಯಾಗಿದೆ. ಪವಿತ್ರ ಗೌಡಗೆ ಎಷ್ಟು ದಿನದಿಂದ ರೇಣುಕಾ ಮೆಸೇಜ್ ಅನ್ನ ಮಾಡ್ತಾ ಇದ್ದ? ಇದು ಬಹಳಷ್ಟು ತಿಂಗಳುಗಳಿಂದ ನಡೀತಾ ಇದ್ದಂತಹ ಒಂದು ಕೋಲ್ಡ್ ವಾರ. ಈ ಸಂದೇಶಗಳಿಗೆ ಪವಿತ್ರ ರಿಪ್ಲೈ ಮಾಡ್ತಾ ಇದ್ರ ಅಥವಾ ರಿಪ್ಲೈ ಮಾಡ್ತಿರ್ಲಿಲ್ವಾ, ಅಥವಾ ಒಂದು ವಾರ್ನಿಂಗ್ ಮಾಡಿ ಬಿಟ್ಟುಬಿಟ್ಟಿದ್ರ? ಪವಿತ್ರ ಗೌಡ ಬಿಟ್ಟು ಉಳಿದವರು ಯಾರೆಲ್ಲ ರೇಣುಕಾ ಈ ರೀತಿಯ ಒಂದು ಕೆಟ್ಟ ಸಂದೇಶವನ್ನ ಪಡ್ಕೊಂಡಿದ್ದಾರೆ? ನಕಲಿ ಖಾತೆ ಸೃಷ್ಟಿಸಿ ರೇಣುಕಾಸ್ವಾಮಿ ಯಾರ್ಯಾರ ಜೊತೆಗೆ ಚಾಟ್ ಮಾಡಿದ್ದ, ಜೊತೆಗೆ ಬೇರೆ ಯಾರ್ಯಾರು ಈತನ ಜೊತೆಗೆ ಚಾಟ್ ಮಾಡಿದ್ರು, ಇದೆಲ್ಲವೂ ಕೂಡ ಈಗ ರಿಟ್ರೀವ್ ವೇಳೆಯಲ್ಲಿ ಪೊಲೀಸರಿಗೆ ಪತ್ತೆಯಾಗಿರುವಂತಹ ಮಾಹಿತಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದಾನ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಗಳೇನು ಈ ರಿಟ್ರೀವ್ ವೇಳೆಯಲ್ಲಿ? ಸಂಪೂರ್ಣವಾಗಿ ಆತನ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಮ್ನ ಮತ್ತು ಫೇಸ್ಬುಕ್ನ ರಿಟ್ರೀವ್ ಮಾಡಿಕೊಳ್ಳಲಾಗಿದೆಯಾ? ದಿವ್ಯ ಜ್ಯೋತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಪ್ರಮುಖ ಕಾರಣವಾಗಿದ್ದೆ ಅಶ್ಲೀಲ ಮೆಸೇಜು. ಹಾಗಾಗಿ ಪ್ರಾರಂಭದಿಂದಲೂ ಕೂಡ ರೇಣುಕಾಸ್ವಾಮಿ ನಿಜಕ್ಕೂ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ನ ಅನ್ನೋ ಪ್ರಶ್ನೆ ಕೂಡ ಇದ್ದಂಥದ್ದು. ಈಗ ಆ ಕೊಲೆ ಆರೋಪಿಗಳ ಮೊಬೈಲ್ಗಳನ್ನು ಕೂಡ ಈಗಾಗಲೇ ರಿಟ್ರೀವ್ ಕಳಿಸಿದರೆ ಬೆಂಗಳೂರು ಮತ್ತು ಹೈದರಾಬಾದ್ನ FSLಗೆ ಈಗಾಗಲೇ ಕಳಿಸಿ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಕೊಟ್ಟಿರುವಂಥದ್ದು. ಅದು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಮತ್ತೊಂದು ಕಡೆ ರೇಣುಕಾಸ್ವಾಮಿಯ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆತ ಏನು ಯೂಸ್ ಮಾಡ್ತಿದ್ದ ಅಕೌಂಟ್, ಆ ಅಕೌಂಟನ್ನು ಈಗ ಪೊಲೀಸರೀಗ ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಪ್ರಮುಖವಾಗಿ ಏನು ಪವಿತ್ರ ಗೌಡ ಏನಿದ್ದಾರೆ ಆಕೆಗೆ ಈತ ಯಾವಾಗ ಮೊದಲಿಗೆ ಮೆಸೇಜ್ ಮಾಡ್ದ, ಆಕೆಯಿಂದ ಯಾವ ರೀತಿ ಮೆಸೇಜ್ ರಿಪ್ಲೈ ಬಂತು, ನಂತರದಲ್ಲಿ ಈತನನ್ನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋದಕ್ಕೆ ಬೇರೆ ಬೇರೆ ಅಕೌಂಟ್ಗಳಿಂದ ಆತನನ್ನು ಕೆಡ್ಡಾಗೆ ಬಿಡಿಸೋದಕ್ಕೆ ಯಾರೆಲ್ಲ ಚಾಟ್ ಮಾಡಿದ್ರು ಆತನೊಂದಿಗೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಹಾಗಾಗಿ ರೇಣುಕಾಸ್ವಾಮಿಯ ಹೆಸರಲ್ಲಿ ಬೇರೆ ಯಾರಾದರೂ ಚಾಟ್ ಮಾಡಿದ್ನ ಅಥವಾ ಈತನೇ ಚಾಟ್ ಮಾಡಿದ್ನ ಅಥವಾ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡೋದಕ್ಕೆ ಅಂತೆ ಪವಿತ್ರ ಗೌಡ ಏನಾದರೂ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ನಂತರದಲ್ಲಿ ಆಕೆಯನ್ನು ಇಲ್ಲಿ ಕರೆಸಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗಬೇಕಾಗಿತ್ತು. ಹಾಗಾಗಿ ಪೊಲೀಸರು ಕೂಡ ಈಗ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮ್ ಎರಡನ್ನ ಡಿಲೀಟ್ ಆಗಿದ್ದಂಥ ಅಕೌಂಟ್ಗಳನ್ನ ಈಗ ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಪವಿತ್ರ ಗೌಡಗೆ ಯಾವಾಗ ಮೆಸೇಜ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ಈ ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಪರಿಶೀಲನೆಗೆ ಇಳಿದಿರುವಂಥದ್ದು. ಪರಿಶೀಲನೆ ನಂತರವೂ ಅಷ್ಟೇ ಪವಿತ್ರ ಗೌಡಗೆ ಈತ ಮೆಸೇಜ್ ಮಾಡಿದ ನಿಜಾನ ಅಥವಾ ಈ ಪವಿತ್ರ ಗೌಡ ಏನಾದರೂ ಈತನನ್ನು ಕೆಡ್ಡಾಗೆ ಬೀಳಿಸ್ಕೊಳ್ಳಲು ಬೇರೆ ಅಕೌಂಟ್ ಏನಾದರೂ ಚಾಟ್ ಮಾಡಿದ್ಲಾ ಅಥವಾ ಇತರೆ ಆರೋಪಿಗಳು ರೇಣುಕಾಸ್ವಾಮಿಗೆ ಬೇರೆ ಬೇರೆ ಅಕೌಂಟ್ಗಳಿಂದ ಅಂದರೆ ಬೇರೆ ಯುವತಿ ಹೆಸರುಗಳಲ್ಲಿ ಅಕೌಂಟ್ಗಳು ತರೆದು ಆತನೊಂದಿಗೆ ಸಲುಗೆಯಿಂದ ಚಾಟ್ ಮಾಡಿ ನಂತರದಲ್ಲಿ ಆತನನ್ನು ಕಿಡ್ನಾಪ್ ಮಾಡಿ ಇಲ್ಲಿ ಕೊಲೆ ಮಾಡಿದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಗಳು ಸಿಗಬೇಕಾಗಿರುವಂಥದ್ದು. ಹಾಗಾಗಿ ಈಗ ಎರಡು ಅಕೌಂಟ್ಗಳನ್ನು ರಿಟ್ರೀವ್ ಮಾಡಿ ಈಗ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ನಂತರವೂ ಅಷ್ಟೇ ಈ ಎಲ್ಲ ಮಾಹಿತಿ ಇನ್ನು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮಲ್ಲ ಮಾಹಿತಿಗೆ.